ನನ್ನ ಹೆಸರು ಡಾಕ್ಟರ್ ದರ್ಶನ್ ಅಂತ, ಎಎಸ್ಐ ಮೆಡಿಕಲ್ ಕಾಲೇಜ್ ರಾಜಾಜಿನಗರ ಬೆಂಗಳೂರಿನಿಂದ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ರಕ್ತಹೀನತೆ ಅಂದ್ರೆ ಏನು ಯಾರು ಹೇಳ್ತೀರಾ? ಶರೀರದಲ್ಲಿ ರಕ್ತ ಇದೆ. ಓಕೆ, ಮತ್ತೆ ಯಾರು ಹೇಳ್ತೀರಾ? ಸೊ ರಕ್ತಹೀನತೆ ಅಂತಂದ್ರೆ ಹಿಮೋಗ್ಲೋಬಿನ್, ಒಂದು ರಕ್ತ ಕಣಗಳು ಕೇಳ್ತಾರಲ್ಲ, ಕೆಂಪು ರಕ್ತ ಕಣಗಳ ನಂಬರ್ ಕಡಿಮೆ ಆಗಿರುತ್ತೆ ಅಥವಾ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ. ಸೊ ಯಾರಿಗಾರು ರಕ್ತ ಕಡಿಮೆ ಇದೆ ಅಂತ ಹೇಳಿದಾರ ಡಾಕ್ಟರ್, ಅನಿಮಿಯಾ ಇದೆ ನಿಮ್ಗೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಯಾರಿಲ್ಲ? ಓಕೆ, ನಿಮ್ಗೆ ಎಷ್ಟಿತ್ತು ಅಂತ ಹೇಳಿದಾರೆ? ಓಕೆ, ಮಾತ್ರ ಎಲ್ಲ ತಗೊಂಡಿದ್ದೀರಾ? ಇವತ್ತು 11.7 ಇದೆ. ಬಟ್ ಬೇರೆ ಯಾವ್ದು ಇದೆ? 12ಕ್ಕಿಂತ ಕಡಿಮೆ ಯಾವ್ದಾರು ಇದೆಯಾ? ಸೊ ನೋಡೋಣ, ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇದು ಇಬ್ಬರಲ್ಲಿ ಇಬ್ಬರು ಹೆಣ್ಮಕ್ಳಲ್ಲಿ ಒಬ್ಬರಲ್ಲಿ ಇದ್ದೇ ಇರುತ್ತೆ ರಕ್ತಹೀನತೆ ಅನ್ನೋದು. ಸೊ ಹಂಗಾಗಿ ತುಂಬಾ ಇಂಪಾರ್ಟೆಂಟ್. ಸೊ ರಕ್ತ ನೋಡ್ತೀರಾ ಈ ತರ ಇರುತ್ತೆ, ಬಟ್ ಅದರ ಸೂಕ್ಷ್ಮ ಮೈಕ್ರೋಸ್ಕೋಪಿಕ್ ವೇವ್ ನೋಡಿದಾಗ ಈ ತರ ಕೆಂಪು ರಕ್ತ ಕಣಗಳು ಈ ತರ ಇರುತ್ತೆ. ಸೊ ಏನು ಅಂದ್ರೆ ನಾರ್ಮಲ್ ಆಗಿ ಈಗ ನೋಡ್ತಾ ಇರ್ಬೋದು, ನಾರ್ಮಲ್ ಆಗಿ ಇಷ್ಟು ಸಂಖ್ಯೆಯಲ್ಲಿ ಇರುತ್ತೆ, ತುಂಬಾ ರಕ್ತ ದೊಡ್ಡದಾಗಿರುತ್ತೆ. ಬಟ್ ಅನಿಮಿಯಾ ಅಂತ ಈ ರಕ್ತಹೀನತೆ ಟೈಮಲ್ಲಿ ಅದ್ರ ನಂಬರ್ಸ್ ಸಹ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಇದ್ರ ಮೇಲೆ ಹಿಮೋಗ್ಲೋಬಿನ್ ಅಂತ ಒಂದು ಅಂಶ ಇರುತ್ತೆ ಅಂತಲ್ಲ, ಸೊ ಅದು ಫಾರ್ಮೇಶನ್ ಆಗೋದು ಬಂದ್ಬಿಟ್ಟು ಐರನ್, ಕಬ್ಬಿಣಾಂಶದಿಂದ ಹಿಮೋಗ್ಲೋಬಿನ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಕಬ್ಬಿಣಾಂಶದ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಈಗ ಹೇಳಿದ್ರು ಅವರು ಎಷ್ಟಿರ್ಬೇಕು ಅಂತ. ನಾರ್ಮಲ್ ಆಗಿ ಎಷ್ಟಿರ್ಬೇಕು? ಇದು ಬೇರೆ ಬೇರೆಯವರಲ್ಲಿ ಗಂಡಸರಲ್ಲಿ ಬೇರೆ ನಂಬರ್ ಇದೆ, ಹೆಂಗಸರಲ್ಲಿ ಬೇರೆ ನಂಬರ್ ಇದೆ, ಆಮೇಲೆ ಹದಿಹರೆಯದವರಲ್ಲಿ ಬೇರೆ ನಂಬರ್ ಇದೆ. ಸೊ ನಿಮ್ಮಲ್ಲಿ ಎಷ್ಟಿರ್ಬೇಕು ಅಂತಂದ್ರೆ ನಾರ್ಮಲ್ ಆಗಿ 12ಕ್ಕಿಂತ ಜಾಸ್ತಿ ಇರ್ಬೇಕು ಹಿಮೋಗ್ಲೋಬಿನ್, ಗೊತ್ತಾಯ್ತಾ? 12ಕ್ಕಿಂತ ಜಾಸ್ತಿ ಇದ್ರು ಅಂದ್ರೆ ಅದು ನಾರ್ಮಲ್, ಇಲ್ಲ 12 ಇದ್ರು ನಾರ್ಮಲ್. 12ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದು ಅನಿಮಿಯಾ ಅಂತ. ಸೊ ಅದೇ ತರ ಗಂಡಸರಲ್ಲಿ ಎಷ್ಟು? 13ಕ್ಕಿಂತ ಜಾಸ್ತಿ ಇದ್ರೆ ನಾರ್ಮಲ್. ಸೊ ಇದೇ ರೀತಿ ಗರ್ಭಿಣಿ ಮಹಿಳೆಯರಲ್ಲಿ ಏನಾದ್ರು 11ಕ್ಕಿಂತ ಜಾಸ್ತಿ ಇದ್ರೆ ನಾರ್ಮಲ್. ಸೊ ಈಗ ನೆಕ್ಸ್ಟ್ ಏನೋ ಇದನ್ನ ಬೇರೆ ಬೇರೆ ಕ್ಯಾಟಗರಿ ಮಾಡಿದ್ದಾರೆ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟು, ತುಂಬಾ ಮಧ್ಯಮ ಕಡಿಮೆ ಅಂದ್ರೆ ಎಷ್ಟು ಅನಿಮಿಯಾ ಇದೆ ಅಂದ್ರೆ, ತುಂಬಾ ಸಿವಿಯರ್ ಅನಿಮಿಯಾ ಎಷ್ಟು ಅಂತ. ಸೊ 11.9 ಇಂದ 10 ಗ್ರಾಮ್ ವರೆಗೆ ಇದ್ರೆ ಅದು ಮೈಲ್ಡ್ ಅನಿಮಿಯಾ ಅಂತ. ಮಾಡರೇಟ್ ಅನಿಮಿಯಾ ಅಂತಂದ್ರೆ 9.9 ಇಂದ 7, ಮತ್ತೆ 7 ಗಿಂತ ಕಡಿಮೆ, 7ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಸಿವಿಯರ್ ಅನಿಮಿಯಾ ಅಂತ ಕ್ಯಾಟಗರಿ ಮಾಡ್ತೀವಿ. ಸೊ ನಿಮಗೆ ಎಷ್ಟು ಗೊತ್ತಿರ್ಬೇಕು ಅಂತಂದ್ರೆ ಹೆಣ್ಮಕ್ಳಲ್ಲಿ 12ಕ್ಕಿಂತ ಜಾಸ್ತಿ ಇದ್ರೆ ನಾರ್ಮಲ್ ಅಂತ. ಸೊ ಈಗ ಅನಿಮಿಯಾ ಇದ್ರೆ ಏನೇನು ತೊಂದರೆ ಆಗುತ್ತೆ? ರಕ್ತಹೀನತೆ ಇದ್ರೆ ಸುಸ್ತು, ತಲೆ ಸುತ್ತು, ಕರೆಕ್ಟ್. ಮತ್ತೆ ಏನ್ ತೊಂದರೆ ಆಗುತ್ತೆ? ಊಟ ಸೇರಲ್ಲ, ಲೋ ಬಿಪಿ. ಈಗ ಇದೊಂದೇ ಅಂತಲ್ಲ, ತುಂಬಾ ಲಕ್ಷಣಗಳಿದಾವೆ. ಮೊದಲನೇದಾಗಿ ಸುಸ್ತಾಗುವಂಥದ್ದು. ಈಗ ಸ್ವಲ್ಪ ಕೆಲಸ ಮಾಡ್ತೀರಾ, ಏನೋ ಒಂದು ಮನೆ ಕ್ಲೀನ್ ಮಾಡ್ತೀರಾ, ಇಲ್ಲ ಮೆಟ್ಲು ಒಂದು 10 ಮೆಟ್ಲು ಹತ್ತೀರಾ, ಸೊ ಅಷ್ಟಕ್ಕೇನೆ ತುಂಬಾ ಸುಸ್ತಾಗುತ್ತೆ. ಅದೇನಂತ ದೊಡ್ಡ ಕೆಲಸ ಇರಲ್ಲ, ಬಟ್ ಸಣ್ಣ ಕೆಲಸ ಮಾಡಿದ್ರು ತುಂಬಾ ಸುಸ್ತಾಗುತ್ತೆ. ಸೊ ಅದು ಆಮೇಲೆ ಯಾವಾಗ್ಲೂ ನಿಶಕ್ತಿಯಿಂದ ಇರೋದು, ಅಷ್ಟೊಂದು ನಿಶಕ್ತಿಯಿಂದ ಇರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಏನು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಏನೋ ಕೆಲಸ ಮಾಡ್ತಿರ್ತೀರಾ, ಇಲ್ಲ ಅಂದ್ರೆ ಏನೋ ಓದ್ತಾ ಇರ್ತೀರಾ, ಸೊ ಅವಾಗ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಏನು ಲೆಕ್ಕ ಇಲ್ಲ ಕರೆಕ್ಟಾಗಿ ಮಾಡಕ್ ಆಗದೆ ಇರೋದು. ಸೊ ಅದೆಲ್ಲ ಈಗ ನೋಡ್ಬೋದು. ನೆಕ್ಸ್ಟ್ ಇದು ತುಂಬಾ ಕಡಿಮೆ ಆಯ್ತು. ಈಗ 7 ಸಿವಿಯರ್ ಅನಿಮಿಯಾ ಅಂತ ಹೇಳಿದ್ವಿ, ಅದು 7ಕ್ಕಿಂತ ಕಡಿಮೆ ಆಯ್ತು ಅಂತಂದ್ರೆ ನಿಮ್ ಹಾರ್ಟ್ ಬೀಟ್, ಎದೆ ಬಡಿಯುವಂತದ್ದು, ಹೃದಯ ಬಡಿಯುವಂತದ್ದು ಜಾಸ್ತಿ ಆಗುತ್ತೆ. ಸೊ ಒಂದೊಂದ್ಸಲಿ ಏನಾಗುತ್ತೆ, ನಿಮ್ಮ ಹಾರ್ಟ್ ಬೀಟ್ ನಿಮ್ಗೆ ಗೊತ್ತಾಗುತ್ತಲ್ಲ, ಅದನ್ನ ಪಾಲ್ಪಿಟೇಷನ್ ಅಂತ ಕರಿತೀವಿ. ಸೊ ಅದನ್ನು ಬರೋ ಹಾರ್ಟ್ ಎದೆ ಬಡಿತ ಜೋರಕ್ಕೆ ಬರುತ್ತೆ. ಅದೇನು ಅಂತಂದ್ರೆ ಫ್ರೀಕ್ವೆಂಟ್ ಇನ್ಫೆಕ್ಷನ್, ತುಂಬಾ ಟೈಮ್. ಈಗ ಯಾವಾಗ ಒಂದೊಂದ್ಸಲಿ ಶೀತ ಕೆಮ್ಮು ಆಗೋದು ಅದೆಲ್ಲ ಬರೋದು 3 ತಿಂಗಳಿಗೂ 6 ತಿಂಗಳಿಗೂ ಬರ್ತಾ ಇರುತ್ತೆ. ಬಟ್ ಅನಿಮಿಯಾ ಇತ್ತು ಅಂತಂದ್ರೆ ಇನ್ನ ತುಂಬಾ ಬೇಗ ತುಂಬಾ ಸಲ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ನೀವು ಉಗುರು, ಈಗ ಅನಿಮಿಯಾ ತುಂಬಾ ಇದ್ದವ್ರಿಗೆ ಈ ಉಗುರುಗಳೆಲ್ಲ ಒಡ್ಕೊಂತ ಇರುತ್ತೆ. ಸೊ ಬ್ರಿಟಲ್ ನೇಲ್ಸ್ ಅಂತ ಕರಿತೀವಿ ಇಂಗ್ಲಿಷ್. ಈ ಉಗುರೆಲ್ಲ ಮುಡ್ಕೊಂತ ಇರುತ್ತೆ.
ನೆಕ್ಸ್ಟ್ ಇದು ನೋಡ್ಬೋದು ನಾರ್ಮಲ್ ಆಗಿ ಹೇಗಿರುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಉಗುರು ಇಲ್ಲಿ ಲೈಟ್ ಪಿಂಕ್ ಕಲರ್ ಇರ್ಬೇಕು, ಕೆಂಪು ಕಲರ್ ಇರ್ಬೇಕು. ಅನಿಮಿಯಾ ಇತ್ತು ಅಂತಂದ್ರೆ ಈ ತರ ಬಿಳಿ ಕಲರ್ ಆಗಿರುತ್ತೆ. ಈ ಉಗುರೆಲ್ಲ ಬಿಳಿ ಬಿಳಿ ಕಲರ್ ಅಲ್ಲಿ ಬಿಳಿ ಕಾಣುತ್ತೆ. ಇವನ್ ಕಪ್ಪಿದ್ದರೂ ಬಿಳಿ ಬಣ್ಣ ತುಂಬಾ ಕ್ಲೀನ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಈ ಉಗುರೆಲ್ಲ ಎಷ್ಟು ಬಿಳಿ ಕಲರ್ ಇದೆ, ಕೆಂಪಗಿರ್ಬೇಕು. ನಿಮ್ಗೆಲ್ಲ ನೋಡ್ಕೊಂಬೋದು ನೀವು, ಕೆಂಪು ಕಲರ್ ಅಥವಾ ಪಿಂಕ್ ಕಲರ್ ಅಲ್ಲಿ ಇರ್ಬೇಕು. ಸೊ ಅದು ಬಂದ್ಬಿಟ್ಟು ಬಿಳಿ ಕಲರ್ ಆಯ್ತು ಅಂದ್ರೆ ಅದು ಅನಿಮಿಯಾ ಇದೆ ಅಂತ ಅರ್ಥ. ಇದು ಉಗುರಲ್ಲಿ ಮಾತ್ರ ಅಲ್ಲದೆ ಈಗ ನಿಮ್ ಕೈ ನೋಡ್ಕೊಬಹುದು. ನಿಮ್ ಕೈ ಹೇಗಿದೆ, ಸ್ವಲ್ಪ ಲೈಟ್ ಪಿಂಕ್ ಕಲರ್ ಇದೆ, ಕೆಂಪುಗಿದೆ ಅಲ್ವಾ. ಇದು ವೈಟ್ ಕಲರ್ ಆಯ್ತು ಅಂದ್ರೆ ಅದೇ ಅನಿಮಿಯಾ ಇದೆ ಅಂತ. ನಾಲ್ಗೆ ನೋಡ್ಬೋದು ನೀವು. ನಾರ್ಮಲ್ ಹೇಗೆ ಇರುತ್ತೆ ಅಂತಂದ್ರೆ ಇದು ಲೈಟ್ ಪಿಂಕ್ ಕಲರ್ ಇರುತ್ತೆ. ಸೊ ಅದೇ ರೀತಿ ಅನಿಮಿಯಾ ಇತ್ತು ಅಂತಂದ್ರೆ ಬಿಳಿ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಈಗ ನೋಡ್ಬೋದು ನೀವು. ಡಾಕ್ಟರ್ ಓದಿದ ತಕ್ಷಣ ಏನ್ ನೋಡ್ತಾರೆ, ಕಣ್ಣು ನೋಡ್ತಾರೆ, ಕೆಳಗಿನ ಕಣ್ಣಲ್ಲಿ. ಸೊ ಅನಿಮಿಯಾ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಅನಿಮಿಯಾ ಇದ್ದ ಟೈಮಲ್ಲಿ ಇಲ್ಲೂ ಸಹ ಬಿಳಿ ಕಲರ್ ಆಗಿರುತ್ತೆ. ಇದು ಎಲ್ಲ ಡಾಕ್ಟರ್ ನೋಡ್ಬೇಕು ಅಂತಿಲ್ಲ, ನೀವೇ ಅವಾಗ ಪರೀಕ್ಷೆ ಮಾಡ್ಕೊಂಡು. ಸೊ ಇದೇನಾದ್ರು ನಿಮ್ಗೆ ಈ ತರ ಏನಾದ್ರು ಲಕ್ಷಣಗಳು ಇತ್ತು ಅಂತಂದ್ರೆ ಈಗ ಹೋಗಿ ಟೆಸ್ಟ್ ಮಾಡ್ಕೊಬೇಕು. ಈಗ ಶುಗರ್ ಎಲ್ಲ ಚೆಕ್ ಮಾಡಿಸ್ತೀರ ಅಲ್ವಾ. ಸೊ ಅದೇ ತರನೇ ಒಂದು ಡಿವೈಸ್ ಬರುತ್ತೆ, ಅದ್ರಲ್ಲೇ ಮೊದಲು ಬೇಕಿದ್ರೆ ಹಿಮೋಗ್ಲೋಬಿನ್ ಅದರಲ್ಲಿ ಚೆಕ್ ಮಾಡ್ತಾರೆ. ಸೊ ಇದಕ್ಕೆ ನಿಮ್ಮ ಆಹಾರ ಹೇಗಿರ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು ಅಂತ. ಸೊ ಅದೇ ರೀತಿ ನಿಮ್ಮ ಪ್ಲೇಟ್ ಈ ತರ ಕಾಣ್ಬೇಕು. ಇದೇನ್ ಮೆಥಡ್ ಅಂತಂದ್ರೆ ಇದು ಮೈ ಪ್ಲೇಟ್ ಮೆಥಡ್ ಅಂತ. ಸೊ ದಿನಕ್ಕೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಒಬ್ಬರಿಗೆ ಹೆಣ್ಮಕ್ಳಿಗೆ ಮಾಮೂಲಿ ಸಾಧಾರಣ ಕೆಲಸ ಮಾಡೋರಿಗೆ 2100 ಕಿಲೋ ಕ್ಯಾಲರೀಸ್ ಬೇಕು. 2000 ಕಿಲೋ ಕ್ಯಾಲರಿಗೆ ಎಷ್ಟು ಬೇಕೋ ಅಷ್ಟು. ಸೊ ನಿಮ್ ಪ್ಲೇಟ್ ಕಾಣ್ತು ಅಂದ್ರೆ ಅರ್ಧ ಇದರಲ್ಲಿ ಸೊಪ್ಪು ತರಕಾರಿ ಇರ್ಬೇಕು, ಅರ್ಧ ಭಾಗದಷ್ಟು. ಇನ್ನು ಕಾಲ್ ಭಾಗದಷ್ಟು ಅನ್ನ, ಗೋಧಿ, ರಾಗಿ ಇಷ್ಟೇ. ಸ್ವಲ್ಪ ಭಾಗ ಅದರಲ್ಲಿ ಬಂದ್ಬಿಟ್ಟು ಈ ಬೇಳೆಕಾಳುಗಳು. ಯಾವ್ಯಾವ ಬೇಳೆಕಾಳಿದಾವೆ? ಗೋಧಿ ಬೇಳೆ, ಅವಳೆ ಬೇಳೆ, ಹೆಸರು ಕಾಳು, ಇದೆಲ್ಲ ಹುಳ್ಳಿ ಕಾಳು, ಇದೆಲ್ಲ ಸ್ವಲ್ಪ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಫ್ಯಾಟ್ ಅಂಶ ಇರುವಂತದ್ದು, ಈಗ ಎಣ್ಣೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ, ಆಮೇಲೆ ಎಣ್ಣೆ ಕಾಳುಗಳು. ಸೊ ಅದರಲ್ಲೇ ಒಂದ್ ಸ್ವಲ್ಪ ಭಾಗವಾಗಿರುತ್ತೆ. ಮತ್ತೆ ಸ್ವಲ್ಪ ಹಾಲು, 300 ml ಅಷ್ಟು ಹಾಲು ಒಬ್ಬರು ಒಂದೇ ತಗೊಂಡ್ಬರ್ತೀವಿ. ಸೊ ಇದು ಮೇನ್ ಅಂಶ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೀವಿ, ತುಂಬಾ ಅನ್ನ ಸಾರು ಹಾಕೊಂತೀವಿ, ಚಪಾತಿ ಜಾಸ್ತಿ ತಿನ್ನೋದು ಈ ತರ ಮಾಡ್ತೀವಿ. ಬಟ್ ಹೇಗಿರ್ಬೇಕು ನಮ್ಮ ಪ್ಲೇಟ್ ಅಂತಂದ್ರೆ ಜಾಸ್ತಿ ತರಕಾರಿ ಮತ್ತೆ ಹಣ್ಣುಗಳು ಇರ್ಬೇಕು. ಬೇಯಿಸಿ ತರಕಾರಿ ಆಗಿರ್ಬೋದು. ಈ ಸೊಪ್ಪು ತರಕಾರಿ ಏನ್ ಮಾಡ್ತೀವಿ ನಾವು, ಇಲ್ಲ ಪಲ್ಯ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಉಪ್ಪ ಎಲ್ಲ ಮಾಡ್ತೀವಿ, ಚಪಾತಿ.